ನಮಸ್ತೆ. ನಾನು ನಿಮ್ಮ ಗುಂಡ್ಲುಪೇಟೆ ಓಂಕಾರ ಮಾತಾಡ್ತಿರೋದು. ಓಂಕೃಷ್ಣೇಶ್ವರ ಪ್ರಾಪರ್ಟೀಸಿಂದ ಒಂದು ಲ್ಯಾಂಡ್ ಬಂದಿದೆ. ನೀಟಾಗಿ ಫೆನ್ಸ್ ಹಾಕಿ ಬಾಕ್ಸ್ ಟೇಬಲ್ಲಿದೆ. ಇದು ಬಂದ್ಬಿಟ್ಟು ನಿಮಗೆ 1 ಎಕರೆ 20 ಗುಂಟೆ RTC. ಅಂದರೆ ಜಾಗ ಒಂದು 5 ಗುಂಟೆ ಕಮ್ಮಿ ಬರುತ್ತೆ. ಅಂದರೆ 1 ಎಕರೆ ಅದೇ ಎಷ್ಟು ಗುಂಟೆ ಬರುತ್ತೆ ಅಷ್ಟು ಲೆಕ್ಕ ಅಳತೆ ಮಾಡಿದಾಗ. ಬಟ್ ಆದರೆ ಎಲ್ಲ ಫೆನ್ಸ್ ಹಾಕಿ ನೀಟಾಗಿ ಗೇಟ್ ಹಾಕಿಬಿಟ್ಟಿದ್ದಾರೆ. ಇದೇ ಲ್ಯಾಂಡು ನೋಡಿ. ಇದೇ ಮೆಟ್ಲಿಂಗ್ ಪಾಯಿಂಟು. ಅಂದರೆ ಡ್ಯಾಂಬರಿಂದ ಕೇವಲ ಒಂದು 250 ಮೀಟ್ರ್ ಬರುತ್ತೆ ಅಷ್ಟೇ. ಒಂದು 250 ಮೀಟ್ರ್ ಬರುತ್ತೆ ಅಷ್ಟೇ. ಇದೇ ಲ್ಯಾಂಡ್ ನೋಡಿ. ಒಳ್ಳೆ ಬಾಕ್ಸ್ ಟೈಪಲ್ಲಿ ಫೆನ್ಸ್ ಹಾಕಿಬಿಟ್ಟಿದ್ದಾರೆ. ರೆಡ್ ಸಾಯಿಲು ಈ ಕಡೆ ಉಳುಮೆ ಮಾಡಿದಾರಲ್ಲ, ಸೇಮ್ ರೆಡ್ ಸಾಯಿಲೇ ಬರೋದು. ಫೆನ್ಸ್ ಹಾಕಿ ನೀಟಾಗಿ ಗೇಟ್ ಹಾಕಿದ್ದಾರೆ ನೋಡಿ. ರೆಡ್ ಸಾಯಿಲು, ಇದು ರೆಡ್ ಸಾಯಿಲೆ. ಒಳ್ಳೆ ಬಾಕ್ಸ್ ಟೈಪಲ್ಲಿದೆ. ಇದು ಬಂದ್ಬಿಟ್ಟು ನಿಮಗೆ 1 ಎಕರೆ 20 ಗುಂಟೆ RTC ಬರ್ತಾಯಿದೆ. ಒಂದು 5 ಗುಂಟೆ ಕಮ್ಮಿ ಬರುತ್ತೆ ಅಂತ ಹೇಳಿದ್ರು ಅವರು ಓನರು. ಬರೀ ಎಷ್ಟು ಬರುತ್ತೆ ಅಷ್ಟು ಲೆಕ್ಕ. ತುಂಬ ಚೆನ್ನಾಗಿದೆ ಬಾಕ್ಸ್ ಟೈಪಲ್ಲಿ. ಡ್ಯಾಂಬರ್ ಪಾಯಿಂಟಿಂದ ಕೇವಲ ಒಂದು 250 ಮೀಟ್ರ್ ಬರುತ್ತೆ ಅಷ್ಟೇ. ಮೆಟ್ಲಿನ ರೋಡ್ಗಿದೆ. 1 ಸೀಟಿಂಗ್ ಇರುತ್ತೆ. 2% ಕಮಿಷನ್ ಇರುತ್ತೆ. ಡಾಕ್ಯುಮೆಂಟ್ ಎಲ್ಲ ಲೀಗಲ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ ಮಾಡ್ಬೋದು ಬೇಕಾದ್ರೆ. ನಮ್ಮ ಮಾಮೂಲಿ 2% ಕಮಿಷನ್ ಇರುತ್ತೆ. ಮೈಸೂರಿಗೆ ಒಂದು 50 ಕಿಲೋಮೀಟ್ರು, ಬ್ಯಾಂಗ್ಳೂರಿಗೆ ಒಂದು 190 ಆಗುತ್ತೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್. ಧನ್ಯವಾದಗಳು. ಯಾರು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಬಾಕ್ಸ್ ಟೈಪಲ್ಲಿ. ನಿಮಗೆ 1.5 ಎಕರೆ ಭೂಮಿ ಬೇಕು ಅನ್ನೋರು ಏನೂ ಮಾಡೋಂಗಿಲ್ಲ. ಒಂದು ಬೋರ್ ಹಾಕ್ಸ್ಬೇಕು ಅಷ್ಟೇ. ಪೋಲ್ ಎಲ್ಲ ಅದು ಹತ್ತಿರದಲ್ಲೇ ಇದೆ. ಎಲ್ಲ ಪಂಪ್ ಸೆಟ್ ಎಲ್ಲ ಪಕ್ಕನೇ ಇದೆ ನೋಡಿ. ಇಲ್ಲಿ ಲೈನ್ ಹೋಗಿದೆ. ಆ ಕಡೆ ಕಂಬ ಇದೆಯಲ್ಲ, ಅಲ್ಲಿಂದ ಇದೆ ಹತ್ತಿರದಲ್ಲೇ ಇದೆ. ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಬಾಕ್ಸ್ ಟೈಪಲ್ಲಿ ನೀಟಾಗಿದೆ. ಅವರು ಪ್ರೈಸ್ ಬಂದ್ಬಿಟ್ಟು ಟೋಟಲ್ ಪ್ರೈಸು 60 ಲಕ್ಷ ಹೇಳ್ತಾಯಿದ್ದಾರೆ. ಚೂರು ನೆಗೆಸಬಲ್ ಆಗುತ್ತೆ ಅಷ್ಟೇ. ಲ್ಯಾಂಡ್ ಮಾತ್ರ ಸೂಪರಾಗಿದೆ. ಓಕೆ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್. ಧನ್ಯವಾದಗಳು. ಕೂತಲಿರಲು